10:30ಗೆ ಫೋನ್ ಮಾಡ್ದ, ಹಾ. 2:30ಗೆ ಫೋನ್ ಮಾಡ್ದ, ಹಾ. 10:30ಗ 2:30ಗ ಹಾ. ಡಿಫೆನ್ಸ್ ಅಪ್ ಟು 6 o'clock ವರೆಗೆ ತಗೊಂಡು ಹೋದ್ವಿ. ಸರಿ. ಅದಕ್ಕೆ ಏನ್ ಮಾಡ್ಬೇಕು ಪೊಲೀಸರು? ಈಗ ರೇಣುಕಾ ಸ್ವಾಮಿದು ಮೊಬೈಲ್ ಹ್ಯಾಂಡ್ಸೆಟ್ ಎಲ್ಲಿ, ಅವ್ರದ್ದು CDR ಎಲ್ಲಿ, ತಾಯಿದು ಹ್ಯಾಂಡ್ಸೆಟ್ ಎಲ್ಲಿ, ಹಾ. ಅವ್ರದ್ದು CDR ಎಲ್ಲಿ, ಹಾ. ತಂದೆದ ಹ್ಯಾಂಡ್ಸೆಟ್ ಎಲ್ಲಿ, ಅವ್ರದ್ದು CDR ಎಲ್ಲಿ, ಸೊಸೆದ ಹ್ಯಾಂಡ್ಸೆಟ್ ಎಲ್ಲಿ, ಅದರ CDR ಎಲ್ಲಿ, ಇದೆಲ್ಲ ಬಂದ್ರೆ ಟೈಮಿಂಗ್ಗಳು ಫಿಕ್ಸ್ ಆಗುತ್ತೆ. ಈಗ ಈ CDR ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಎಷ್ಟು ಗಂಟೆವರೆಗೆ ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿ ಇದ್ದ, ಎಷ್ಟು ಗಂಟೆಗೆ ತುಮಕೂರು ಬಂದ, ಎಷ್ಟು ಗಂಟೆಗೆ ಬೆಂಗಳೂರು ಬಂದ, ಬೆಂಗಳೂರಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೆ ಎಲ್ಲಿದ್ದ, 3ರಿಂದ 5 ಗಂಟೆವರೆಗೆ ಎಲ್ಲಿದ್ದ ಅನ್ನೋದಲ್ಲ ಪ್ರಶ್ನೆ. ಇದು ಮೂವ್ಮೆಂಟ್ ಒಂದು ಎಷ್ಟು ಗಂಟೆಗೆ ಚಿತ್ರದುರ್ಗ ಬಿಟ್ಟ, ಎಷ್ಟು ಗಂಟೆವರೆಗೆ ಚಿತ್ರದುರ್ಗದಲ್ಲಿ ಇದ್ದ, ಬೆಂಗಳೂರಲ್ಲಿ ಎಷ್ಟು ಗಂಟೆಗೆ ಬರ್ತಾನೆ, ಅವನದು ಟವರ್ ಲೊಕೇಶನ್ ಎಲ್ಲಿತ್ತು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.